ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಇವತ್ತಿನ ದಿನದಿಂದ ನಾವು ಹೊಸ ಸ್ತೋತ್ರ ಯಾರ್ದಪ್ಪ ಅಂತಂದರೆ ಕೃಷ್ಣನ ಹೊಸ ಸ್ತೋತ್ರ. ಇದು ಯಾರು ಮಾಡಿದ್ದು ಅಂತಂದರೆ ಹವಿ ಸಮೀರ ವಾದಿರಾಜರು ಮಾಡಿದ್ದು. ಕೃಷ್ಣನನ್ನು ಕೊಂಡಾಡಿದ್ದು ಎಷ್ಟು ಶ್ಲೋಕದಲ್ಲಿ? 8 ಶ್ಲೋಕಗಳಲ್ಲಿ ಕೃಷ್ಣನನ್ನು ಕೊಂಡಾಡಿದ್ದಾರೆ. ಅದಕ್ಕೆ ಅಷ್ಟಕ ಅಂಥೇಳಿ ಹೆಸರು. ಅಷ್ಟ ಅಂತಂದ್ರೇನು 8. ಕೃಷ್ಣ ಅಷ್ಟಕಂ, ಕೃಷ್ಣಾಷ್ಟಕಂ ಅಂಥೇಳಿ ಹೇಳ್ತಾರೆ. ಕೃಷ್ಣನನ್ನು 8 ಶ್ಲೋಕಗಳಿಂದ ಸರಾಗವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಕೃಷ್ಣನು ಪ್ರೀತನಾಗಲಿ ಅಂತ ಹೇಳಿ ಭಾವಿ ಸಮೀರ ವಾದಿರಾಜರು ನಮಗೆಲ್ಲಾನು ಏನಪ್ಪ ಅಂದರೆ ಕೃಷ್ಣನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಇದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಇದನ್ನು ರಾಗವಾಗಿಯೂ ಹಾಡಬಹುದು, ಹಾಡಲಿಕ್ಕೂ ಬರುತ್ತೆ. ಅದನ್ನು ನಾವು ಮೊದಲೇ ಕಲಿಯೋಣ, ಹಿಂದಾಡೆ ರಾಗದಿಂದ ಹಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇದು 8 ಶ್ಲೋಕಗಳ ಒಂದು ಇದು. ಆದರೆ ಸರ್ ಇಲ್ಲಿ 9 ಶ್ಲೋಕಗಳಿದೆಯಲ್ಲ ಅಂಥೇಳಿ ಹೇಳ್ತೀವಿ ನಾವು. 9ನೇ ಶ್ಲೋಕ ಫಲಶ್ರುತಿ ಅಂಥೇಳಿ ಹೇಳ್ತಾರೆ. ರಾಜರು ಕೃಷ್ಣನ ಪಾದಕ್ಕೆ ಅದನ್ನು ಅರ್ಪಿಸಿ ಆ ಕೃಷ್ಣನ ಹೆಂಗೆ ಫಲ ಕೊಡ್ತಾನ ಅನ್ನೋದೇನಪ್ಪ ಅಂತಂದರೆ 9ನೇ ಶ್ಲೋಕ. ಈ 8 ಶ್ಲೋಕಗಳ ಕೃಷ್ಣಾಷ್ಟಕವನ್ನು ನಾವು ಕಲೀಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಚಿನ್ಮಯಿ ಆಯಿತು, ಸಿಂಚನ ಆಯಿತು. ಮೊದಲೇ ಚಿನ್ಮಯಿ ಅಂದ್ರಿ, ಹಿಂದಡೆ ಸಿಂಚನ ಅಂತ ಅಂದ್ಲಿ. ಇದ್ರದ್ದು ಒಂದು ಸ್ಟಾಂಜ ನಾನು ಧಾಟಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನೋಡ್ರಿ. ಓಕೆ, ಹಿಂದಡೆ ನಾನು ಪದಚ್ಛೇದವನ್ನು ಮಾಡಿ ನಿಮಗೆ ಹೇಳ್ತೀನಂತೆ. ಪಾಲಯಾಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ ಲೀಲಯ ಧೃತ ಭೂಧರಾಂಬುರು ಹೋದರ ಸ್ವಜನೋದರ. ಈ ಥರ ಇದೇನಪ್ಪ ಅಂತಂದರೆ ಪಲ್ಲವಿಯನ್ನು ಮಾಡಿದ್ದಾರೆ ವಾದಿರಾಜರು. ಹಿಂದಡೆ ಬೇರೆ ಬೇರೆ ಶ್ಲೋಕಗಳು ಕೂಡ ಬಂದಾವ. ಇದ್ರದ್ದೊಂದು ಇನ್ಸಿಡೆಂಟ್ ಹೇಳಬೇಕಪ್ಪ ಅಂತಂದರೆ, ನನ್ನ ಜೀವನದಲ್ಲಿ ನಮ್ಮ ತಂದೆಯವರು ಹೇಳ್ತಾ ಇದ್ರು ನನಗೆ. ನಮ್ಮ ತಂದೆಯವರಿದ್ದಾಗ ನನಗೆ ಹೇಳ್ತಾ ಇದ್ರು, ಬಹಳ ಖುಷಿ ಅನಿಸುತ್ತೆ ನನಗೆ. ಏನಪ್ಪ ಅಂದರೆ, ಅವರು ರಾತ್ರಿ ನನ್ನನ್ನು ಮಲಗಿಸ್ಬೇಕಾದ್ರೆ ಈ ಕೃಷ್ಣಾಷ್ಟಕ ಅಂದರೆ ಅವ್ರು ಏನಪ್ಪ ಅಂತಂದರೆ ನನಗೆ ತೊಟ್ಟಿಲನ್ನು ತೂಗ್ತಾ ಇದ್ರಂತೆ. ನಾನು ಭಾಳ ಅಳ್ತಾ ಇದ್ದಂತೆ ಸಣ್ಣವಿದ್ದಾಗ, ಪಾಪು ಇದ್ದಾಗ. ಸೊ ಅವರು ಕೃಷ್ಣಾಷ್ಟಕ ಅಂದೇ ಏನಪ್ಪ ಅಂತಂದರೆ ಈ ತೊಟ್ಟಲನ್ನು ತೂಗಿ ನಮ್ಮನ್ನು ಮಲಗಿಸಿರೋದು ಅಂತ. ಅಂದರೆ ಅಷ್ಟು ಇಂಪಾಗಿ ಕೃಷ್ಣನ ನಾಮಸ್ಮರಣೆಯನ್ನು ನಾವು ಕೇಳಿ ಮಲಗಿದ್ದು ಉಂಟು. ಆಗಿನ ಕಾಲದಲ್ಲಿ ನಮಗೆಲ್ಲಾನು ಮಾಡ್ತಾ ಇದ್ರು. ಇವೊಂದು ಇದನ್ನು ನಾನು ಆಗಿನ ಕಾಲ ಅನ್ನೋಕ್ಕಿಂತ ನನ್ನ ಮಗನಿಗೂ ಕೂಡ ಇದನ್ನೇನಪ್ಪ ಅಂತಂದರೆ ಅವನು ಹುಟ್ಟಿದಾಗನೂ ಕೂಡ ಎಷ್ಟೋ ಸಲ ಇದನ್ನು ಅಂದೀನಿ. ಇದರಿಂದ ಅವನು ಬಹಳ ಆರಾಮವಾಗಿ ಏನಪ್ಪ ಅಂತಂದರೆ ಮಲ್ಕೋತಾನ. ಇವೊಂದು ಎಲ್ಲಾನು ಇಂಪಾಗಿ ಕೃಷ್ಣನ ನಾಮಸ್ಮರಣೆ ಆಗತ್ತೆ ಅಂಥೇಳಿ ನಾವು ಇದರಿಂದ ಅನುಸಂಧಾನ ಪೂರ್ವಕವಾಗಿ ಅನ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಶ್ರೀ ಗುರುಭ್ಯೋ ನಮಃ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾಚ್ಯುತ ಪಾಲಯಾಚಿತ ಪಾಲಯಾಚ್ಯುತ ಪಾಲಯಾಚಿತ ಪಾಲಯಾಚ್ಯುತ ಪಾಲಯಾಚಿತ ಪಾಲಯಾ ಕಮಲಾಲಯ 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 ಲೀಲಯಾ ಧೃತ 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 ಭೂಧರಾಂಬುರು ಭೂಧರಾಂಬುದು ಭೂಧರಾಂಬುರು ಭೂಧರಾಂಬುರು ಭೂಧರಾಂಬುರು
ಭೂಧರಾಂಭುರು ಭೂಧರಾಂಭುರು ಅಪ್ಪಿ ನೀ ಅನ್ನೋದು ನನಗೆ ಯಾಕೋ ಒಂದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ, ತಪ್ಪು ತಿಳ್ಕೊಬೇಡ. ಭೂಧರಾಮ್ ಬುರು, ಅದು ನೀನು ಭುರು ಅಂತ ಇದೀಯಾ, ಮತ್ತೊಮ್ಮಂತೀಯ ಹಾ ಸರ್. ಭೂಧರಾಂಬುರು. ಭೂತರಾಂಭುರು ಸ್ಟಾಪ್ ಭೂತರಾಂಭುರು ಸ್ಟಾಪ್ 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 ಅಮ್ಮ, ಕನ್ಫ್ಯೂಷನ್ ಮಾಡ್ಕೋಬೇಡ, ಸಾವಕಾಶನ್ನು. ಭೂಧರಾಂಬುರು. ಭೂಧರಾಂಭುರು 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 ಹೋದರ ಸ್ವಜನೋದರ. ಹೋದರಸ್ವಜನೋದರ ಹೋದ ಹೋದರಸ್ವಜನೋದರ ಹೋದರಸ್ವಜನೋದರ ಹೋದರಸ್ವರಜೋ ಹೋದರ ಹೋದರ ಸ್ವಜನೋದರ ಹೋದರ ಸ್ವಜನೋದರ ಹೋದರ ಸ್ವರಜೋ ಸ್ಟಾಪ್ ಅಮ್ಮ, ಸ್ಟಾಪ್ ಸ್ಟಾಪ್. ಇದು ನಿನಗೆ ಮತ್ತೆ ನಾನು ಪದಚ್ಛೇದನ ಮಾಡಿ ಹೇಳ್ತೀನಿ. ಹೋದರ 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 ಸ್ವಜನೋದರ. ಸ್ವಜನೋದರ ಸ್ವಜನೋದರ ಸ್ವಜನೋದರ